ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಭಾರತೀಯ ಜನತಾ ಪಕ್ಷ ಮದ್ದೂರನ್ನ ಬಿಗಿಯಾಗಿ ಅಪ್ಪಿಕೊಂಡಿದೆ. ಸೊ ಅದನ್ನು ಬಿಡುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅದು ಹಿಂದೂ ಮುಸ್ಲಿಮ್ಗೆ ಸಂಬಂಧಪಟ್ಟಿದ್ದರಿಂದ ಅದೇ ಬಿಜೆಪಿಗೆ ಅತಿ ದೊಡ್ಡ ಆಹಾರ, ಅದೇ ಆಮ್ಲಜನಕ. ಸೊ ಆದ್ರಿಂದ ಯಾರೋ 4 ಜನ ಕಿಡಿಗೇಳಿಗಳು, ಅಯೋಗ್ಯರು ಏನು ಕಲ್ಲು ಹೊಡೆದ್ರು, ಆ ವಿಚಾರವನ್ನ ಅತಿ ದೊಡ್ಡದಾಗಿ ಮಾಡ್ತಾ, ಅದಕ್ಕೆ ಕಲ್ಲು ಹೊಡೆದವರಿಗೆ ಪ್ರತಿಯಾಗಿ ಇವರು ಕಲ್ಲು ಹೊಡಿತಾ, ಅದನ್ನ ಹಿಂದೂ ಮುಸ್ಲಿಂ ಇಶ್ಯೂ ಆಗಿ ಪರಿವರ್ತಿಸಿ ಎಲ್ಲವನ್ನು ಮಾಡಾಯಿತು. ಇವತ್ತು ಬಿಜೆಪಿ ಮದ್ದೂರಿನಲ್ಲಿ ಶೋಭಾಯಾತ್ರೆಯನ್ನು ನಡೆಸಿತು. ನಾನು ಈ ಶೋಭಾಯಾತ್ರೆ ಬಗ್ಗೆನೂ ಮಾತಾಡಬೇಕು, ಶೋಭಾಯಾತ್ರೆ ಇತಿಹಾಸದ ಬಗ್ಗೆನೂ ಮಾತನಾಡಬೇಕು. ಇವತ್ತಿನ ಈ ಶೋಭಾಯಾತ್ರೆ ಬಿಜೆಪಿಗೆ ಅಶುಭವಾಯಿತಾ? ಯಾಕೆಂದ್ರೆ ಬಿಜೆಪಿಯ ಒಳಗಿನ ಬಿಕ್ಕಟ್ಟು ಬಹಳ ಸ್ಪಷ್ಟವಾಗಿ ಇವತ್ತಿನ ಶೋಭಾಯಾತ್ರೆ ಕಾಣ್ತಿತ್ತು. ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಒಬ್ಬರು ವೇದಿಕೆಗೆ ಬಂದರೆ ಇನ್ನೊಬ್ಬರಿಗೆ ಎದ್ದು ಬಿಡೋಗ್ತಿದ್ರು. ಬಹಳ ಕುತೂಹಲಕರವಾದ ಬೆಳವಣಿಗೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು. ಅದಕ್ಕೂ ಮೊದಲು ಶೋಭಾಯಾತ್ರೆ. ಸೊ ಇದು ಸಂಘ ಪರಿವಾರದವರು ಶೋಭಾಯಾತ್ರೆ ಏನೋ ಪ್ರಾರಂಭ ಮಾಡಿತ್ತು. ಇದು ಎಸ್ಪೆಷಲಿ ಬಾಬಾ ಬುಡ್ನಗಿರಿ ವಿವಾದದಲ್ಲಿ ಈ ಶೋಭಾಯಾತ್ರೆಯನ್ನು ಬಹಳ ಜೋರಾಗಿ ನಡೀತಾ ಇತ್ತು. ಆ ಕಾಲದಲ್ಲಿ ಬಿಜೆಪಿಯ ಶೋಭಾಯಾತ್ರೆ ಅಂದ್ಕೊಂಡಾಗಲೇ ನಾನೇನು ಅಂದ್ಕೊಬಿಟ್ಟಿದ್ದೆ ಅಂತಂದ್ರೆ, ಸೊ ಶೋಭಾಯಾತ್ರೆ ಅನ್ನೋದನ್ನ ಶೋಭಾ ಕರಂದ್ಲಾಜೆ ಅವರ ಹೆಸರಿನಿಂದ ಇಡಲಾಗಿದೆ ಅಂದ್ಕೊಬಿಟ್ಟಿದ್ದೆ. ನಾವೆಲ್ಲ ದಡ್ರು, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಶೋಭಕ್ಕ ಯಡಿಯೂರಪ್ಪನವರು ಹತ್ತಿರ ಆಗಿದ್ರು. ಅದರಿಂದ ಆ ಪ್ರೀತಿಯಿಂದ ಯಾತ್ರೆಗೆ ಶೋಭಾಯಾತ್ರೆ ಅಂತ ಹೆಸರಿಟ್ಟಿರ್ಬೋದು ಅನ್ನೋದು ಬಹಳ ಕಾಲ ನನ್ನ ತಪ್ಪು ಕಲ್ಪನೆ ಆಗಿತ್ತು. ಆದರೆ ಅದು ಶೋಭಾ ಯಾತ್ರೆ ಅನ್ನೋದಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಎಷ್ಟು ಸಂಬಂಧ ಇತ್ತು ಗೊತ್ತಿಲ್ಲ. ಬೇರೆ ಅದು ಕಂಟಿನ್ಯೂ ಆಗ್ತಾ ಬಂತು. ಯಾವಾಗ ಹಿಂದೂ ವಿಚಾರಗಳು ಬಂತು, ಬಿಜೆಪಿಯವರು ಶೋಭಾಯಾತ್ರೆಯನ್ನು ನಡೆಸಿದ್ರು. ನಾನು ಮೊದಲು ಶೋಭಾಯಾತ್ರೆ ಶೋಭಕ್ಕನ ಯಾತ್ರೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ನಂತರ ಮೋಸ್ಟ್ಲಿ ಶೋಭಾಯಾತ್ರೆ, ಶೋಭಾ ಅನ್ನೋದು ಮಹಿಳೆಯರ. ಆದ್ದರಿಂದ ಇದು ಮಹಿಳೆಯರ ಯಾತ್ರೆ ಇರಬೇಕು ಅಂತ ನಾನು ಬಹಳ ಕಾಲ ಕಲ್ಪನೆ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ಬಿಜೆಪಿಯವರಿಗೆ ತಾಯಂದಿರು, ಅಕ್ಕಂದಿರು ಅಲ್ವಾ, ಅವ್ರ ಎದುರುಗಡೆ ಮಹಿಳೆಯರಿಗೆ ಕೊಡೋ ಗೌರವ ಇನ್ಯಾವ ರಾಜಕೀಯ ಪಕ್ಷಗಳು ಕೊಡಲ್ಲ. ಮೇಲ್ಗಡೆ ಎದುರುಗಡೆ ಇದು, ಒಳಗಡೆ ಏನು ಅನ್ನೋದು ಗೊತ್ತು. ನಾನು ಹೇಳ್ಬಾರ್ದು, ನಮ್ಮ ಬಾಯೆಲ್ಲ ಹೊಲಸಾಗೋಗ್ಬಿಡ್ತು ಅಲ್ವಾ. ಅದರಿಂದ ಬಾಯಿ ಹೊಲಸು ಮಾಡ್ಕೊಳ್ಳಲ್ಲ. ಇರ್ಲಿ, ಇವತ್ತು ಆ ಶೋಭಾಯಾತ್ರೆಯನ್ನ ನಡೆಸಲಾಗಿತ್ತು ಮದ್ದೂರಿನಲ್ಲಿ. ಸೊ ಮದ್ದೂರಿನಲ್ಲಿ ಈ ಶೋಭಾಯಾತ್ರೆಯಲ್ಲಿ ಒಂದು ಎಲ್ಲ ನಾಯಕರು ಜೊತೆಯಾಗಿ ಬಂದೇ ಇರಲಿಲ್ಲ. ಶೋಭಾಯಾತ್ರೆಯ ಉದ್ಘಾಟನೆ ಮಾಡಿದವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ BY ವಿಜೇಂದ್ರ ಅವರು ವೇದಿಕೆ ಮೇಲೆ ಬರಲೇ ಇಲ್ಲ, ಹೆಚ್ಚುತ್ತಾ ಇರಲಿಲ್ಲ. ಉದ್ಘಾಟನೆ ಮಾಡಿಬಿಟ್ಟು ಇನ್ನೇನೋ ಕಾರ್ಯಕ್ರಮ ಅಂತ ಹೊರಟೋದ್ರು. ಸೊ ಈ ಕಡೆ ವೇದಿಕೆ ಮೇಲೆ ಎಲ್ಲರೂ ಸಪರೇಟ್ ಆಗಿ ಬಂದರು, ಮೆರವಣಿಗೆಯಲ್ಲೂ ಎಲ್ಲ ಸಪರೇಟ್ ಆಗಿ ಬಂದರು, ಜೊತೆಯಾಗಿ ಬಂದಿಲ್ಲ. ವೇದಿಕೆ ಮೇಲೆ ಅಶೋಕ್ ಅವರು ಬಂದರು. ಉಗ್ರ ಭಾಷಣ ಅವ್ರದ್ದು ಗೊತ್ತಲ್ಲ, ಅವ್ರ ಭಾಷೆ ಅಬ್ಬಾಬಾ. ಅವ್ರಿಗೆ ಕನ್ನಡ ಕಲಿಬೇಕು ಕಣ್ರಿ. ಅವ್ರ ಬಾಯಲ್ಲಿ ಎಲ್ಲ ಇದು ಅಪ್ಪ ಅಮ್ಮ, ಅವ್ರ ಶಬ್ದ ಭಂಡಾರ. ನೀವು ಅಶೋಕ್ ಅವ್ರ ಶಬ್ದ ಭಂಡಾರ ಇದೆಯಲ್ಲ, ಅದು ನಿಮ್ಮ ಮಕ್ಕಳಿಗೆ ಕೇಳಿಸ್ಬಿಟ್ರೆ ಸಾಕು, ಮಕ್ಕಳ ಇತಿಹಾಸ ಕಥಮ್ ಮುಗ್ದೋದಂಗೆ. ದಟ್ ಈಸ್ ಅಶೋಕ್. ಅವರು ಬಂದರು ವೀರಾವೇಶದಿಂದ. ಮುಸ್ಲಿಮ್ರು, ಸಾಬರಿ ಏನೇನು ಅವರ ಭಾಷೆ ಹೇಗಿದೆ, ಬೆಂಕಿ ಹಚ್ಚೋದಕ್ಕೆ ಬೇಕಾದ ಪರಿಕರಗಳು ಬರ್ತಾರೆ. ಈ ಯಜ್ಞಗಳಿಗೆ ಹವಿಸ್ಸನ್ನು ಹಾಕ್ತಾರಲ್ಲ, ದೇವ್ರಿಗೆ ಹೋಗಿ ತಲುಪಬೇಕು ಅಂತ. ಆ ಹವಿಸ್ ಹಾಕದಾಗೆ, ಯಜ್ಞ ಕುಂಡಕ್ಕೆ ಹೋದಾಗೆ ಇವರು ಆದಷ್ಟು ಒಂದಿಷ್ಟು ಹೊಡ್ಕೊಂಡ್ರಪ್ಪ. ಅವ್ರು ಭಾಷಣ ಮುಗಿಸೋತಿ. ಅವ್ರು ಬಂದ ಕಡೆ CT ರವಿ ಮೊದಲು ಭಾಷಣ ಮಾಡೇ ಇಲ್ಲ, ಅವ್ರು ಹೊಂಟೆ ಹೋದ್ರು. ಸೊ ಇವರು ಒಂದು ಹೊಡೆದ್ರು. ಇವ್ರು ಹೊಡೆದ್ಮೇಲೆ ಆ ಕಡೆ ಸ್ವಲ್ಪ ಹೊತ್ತಿಗೆ ಅಶ್ವಥ್ ನಾರಾಯಣ್ ಬಂದರು. ಅಶ್ವಥ್ ನಾರಾಯಣ್ ಮಕ್ಕಳು ಇವು ಜಾಗ ಅಂದ್ಬಿಟ್ಟು ಎಂತ ಚೆನ್ನಾಗಿತ್ತು ಅಂತಂದ್ರೆ, ಬಿಜೆಪಿಯ ಒಳಗಿನ ಒಡಕೇನಿದೆ ಅದು ಬಹಳ ಸ್ಪಷ್ಟವಾಗಿ ಕಾಣ್ತಿತ್ತು. ಅದ್ರ ಜೊತೆ ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಬಿಜೆಪಿ ಜೆಂಡಾ ಇರಲಿಲ್ಲ, ಅಲ್ಲಿದ್ದು ಭಗವಾ ಜೆಂಡಾ. ಭಗವಾ ಜೆಂಡಾ ಗೊತ್ತಲ್ಲ, ಭಗವಾ ಜೆಂಡಾ ಇದು ಎಲ್ಲ ಭಗವಾ ಜೆಂಡಾ ಹಿಡ್ಕೊಂಡು ಅಶ್ವಥ್ ನಾರಾಯಣ್ ಎಲ್ಲ ಅವ್ರು ಎತ್ಕೊಂಡಿದ್ದಾರೆ. ಡ್ಯಾನ್ಸ್. ಯಾವ ವಿಜಯೋತ್ಸವಕ್ಕೆ ಡ್ಯಾನ್ಸ್ ಮಾಡ್ತಾರೆ ಅವರು, ಕಲ್ಬಿತ್ತು ಅಂತ ಮಾಡ್ತಾರೆ. ಎಲ್ಲ ಎತ್ಕೊಳ್ಳೋದು, ಕುಣಿಯೋದು, ಟೈ ಮಾಡೋದು. ದಟ್ ಯೂಸ್ವಲಿ ಪಾರ್ಟಿಗಳಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಕುಣಿತಾರೆ ನೋಡಿ, ಆ ರೀತಿ ಕುಣಿತಾ ಇದ್ರು. ಎಣ್ಣೆ ಜಾಸ್ತಿ ಆಗಿತ್ತಲ್ಲ ಗೊತ್ತಿಲ್ಲ, ಬಟ್ ನಿನ್ನೇನೋ ಹೆಣ್ಮಕ್ಳು ಗೊತ್ತಲ್ಲ, ಅವಳು ಎಣ್ಣೆ ಜಾಸ್ತಿ ಆಗಿತ್ತು ಅಂತಾರೆ. ನಾನು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು, ನಾವು ಅವರಿಗೆ ತಾಯಿಂದಿರು ಅಕ್ಕಂದಿರು ಅನ್ನೋದು. ಅದರಿಂದ ಅವಳ ಬಗ್ಗೆ, ಆ ಜ್ಯೋತಿ ಬಗ್ಗೆ ಮಾತನಾಡಲ್ಲ, ಪಾಪ ಅಂತಿದೆ. ಅದ್ರ ಬಗ್ಗೆ ನಾನು ಇನ್ನೊಂದು ಸಂದರ್ಭದಲ್ಲಿ ಮಾತನಾಡಿದ್ದೀನಿ ಬಿಡಿ. ಇವರಿಗೆ ಕೂಗಾಟಗಳು, ಕುಣಿದಾಟಗಳು, ಅವರ
ಆ ಅಶ್ವಥ್ ನಾರಾಯಣ ಕೂಗೋದೆಲ್ಲ ನೋಡ್ಬಿಟ್ರೆ ಇವರು ಯಾವ ವಿಜಯೋತ್ಸವವನ್ನು ಆಚರಿಸ್ತಿದ್ದಾರೆ? ನಿಜವಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ಮೆರವಣಿಗೆ ಕಲ್ಲು ಬಿದ್ದಿದೆ ಅಂತಾದ್ರೆ ಇರ್ಬೇಕಾದ ನೋವಲ್ವಾ? ಈ ಕಲ್ಲು ಬಿತ್ತು, ಅವ್ರ ಕಲ್ಲಿಗೆ ಪ್ರತಿಯಾಗಿ ನೀವು ಕಲ್ಲು ಹೊಡೆದ್ರಿ. ಎಸ್, ಇಷ್ಟು ಎರಡು ಕಮ್ಯುನಿಟಿ ಏನಿದೆ ಅವರ ನಡುವೆ ಸಂಘರ್ಷ ಉಂಟಾಗಿದೆ, ಸಮಾಜ ಒಡಿತಾ ಇದೆ, ಏನಪ್ಪ ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿ ಇವರಿಗೆ ವಿಜೃಂಭಣೆ ಯಾಕಿತ್ತು, ಯಾಕೆ ಕುಣಿದಾಡ್ತಾ ಇತ್ತು? ಸೊ ಈ ವಿಚಾರ ಮದ್ದೂರಿನಲ್ಲಿ ಬಹುಸಂಖ್ಯಾತ ಹಿಂದೂ ಮತಗಳು ತಮಗೆ ಸಿಗ್ತವೆ, ಮುಂದಿನ ಚುನಾವಣೆಯಲ್ಲಿ ನಾವು ಈ ಕ್ಷೇತ್ರದಿಂದ ಗೆಲ್ಲಬಹುದು ಅಂತಿದ್ಯಾ? ಅಥವಾ ರಾಜ್ಯಾದ್ಯಂತ ತಕ್ಷಣ ಇನ್ನೊಂದು ಕೋಮುಗಲಭೆ ವಿಚಾರ ಸಿಕ್ಕುತ್ತಲ್ವಾ? ಅದಕ್ಕೆ ಒಂದ್ ಕಡೆ ಅದು ನಿನ್ನೆ ಫೇಲ್ ಆಯ್ತು, ಅದು ನಾನು ನಿನ್ನೆ ಹೇಳಬೇಕಾಗಿತ್ತು. ಅದು ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಕರೆದಿದ್ದ ವಿರೋಧಿಸಿ ಮೈಸೂರಿಗೆ ಹೊಟ್ಟಿದ್ರು ಕೆಲ ಚಾಮುಂಡಿ ಬೆಟ್ಟಕ್ಕೆ. ಯಾರು ಅವ್ರ ಶ್ರೀವತ್ಸ ಅಂತ ಒಬ್ರು ನಾಮ ಹಾಕ ಬರ್ತಾರಪ್ಪ, ಅವರೆಲ್ಲ ಈ ನಮ್ಮ ಶ್ರಾದ್ದದ ಮನೆಗೆ ಹೋಗೋ ಪೂಜಾರಿ ಟೈಪ್ ಕಾಣ್ತಾರೆ ಕಣ್ರಿ ಇವ್ರು. ಶ್ರಾದ್ದದ ಮನೆ ಸತ್ಗಣಪತಿ ಕತೆಗೆಲ್ಲ ಹೋಗ್ತಾರಲ್ಲ ಪೂಜಾರ, ಆ ಟೈಪ್ ನಾಮ ಹಾಕೊಂಡು ಈ ಉದ್ದಿಗೆ ಹಾಕಬಾರ್ದು. ಪಾಪ ಅವ್ರ ನಂಬಿಕೆ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಅವರ ಮನಸ್ಸಿನ ಬಗ್ಗೆ ಹೇಳಿ ಹೋಗ್ಬಿಟ್ಟು ಇನ್ನೇನೋ ಆಗ್ಬಿಡುತ್ತೆ ಅನ್ನೋ ಟೈಪ್ ಬಂದ್ರು. ಬಟ್ ಪೊಲೀಸರು ಬೆಳಬೆಳಗ್ಗೆನೆ ಅಲ್ಲೆಲ್ಲ ಬ್ಯಾರಿಕೇಡನ್ನು ಹಾಕ್ಬಿಟ್ಟು ಹೋಗಕ್ಕೆ ಕೊಟ್ಟಿಲ್ಲ. ಸೊ ಅದರ ನಡುವೆ ಯಾರ ಹೆಣ್ಮಕ್ಳು ಚಾಮುಂಡಿ ದರ್ಶನಕ್ಕೆ ಹೋಗ್ತೀನಿ ಅಂತವ್ರು ಕೊಟ್ಟಿಲ್ಲ ಅಂತ ಅವ್ರ ಕೂಗಾಟಗಳು, ಪೊಲೀಸರು ಬೈದಿದ್ದಲ್ಲಿ ನಡೆದ್ಬಿಡ್ತು. ಒಟ್ಟಾರೆ ನಿನ್ನೆ ಈ ಬಾನು ಮುಸ್ತಾಕ್ ವಿರುದ್ಧದ ಹೋರಾಟ ಫೇಲ್ ಆಯ್ತು ಅಂತ ಬರ್ದಿದೆ ಮೈಸೂರಿನಲ್ಲಿ. ಫೈನ್, ಕಮಿಂಗ್ ಬ್ಯಾಕ್ ಟು ದಿಸ್. ಸೊ ಇವರು ಈ ರೀತಿ ವಿಜೃಂಭಣೆಯಿಂದ ಕುಣಿದಾಡ್ತಾ ಇತ್ತು. ಆದ್ರೆ ಇನ್ನೊಂದು ಮಜಾ ನಿಮ್ಗೆ ಹೇಳ್ಬೇಕು ನಾನು, ಇದರಲ್ಲಿ JDS ಪಾಲುದಾರಿಕೆ ಏನಿತ್ತು? JDSನ ಕೆಲವು ನಾಯಕರುಗಳು ಇದ್ರು ಅಲ್ಲಿ, ಆದರೆ ಅವ್ರು ಯಾರಿಗೂ ಮಾತನಾಡೋದಕ್ಕಲ್ಲ, ಅವ್ರು ಸಿಗಬೇಕಾದ ಮನ್ನಣೆನೇ ಇರಲಿಲ್ಲ. ಮತ್ತೆ ನೀವು JDS BJP ಸೇರಿದ್ದ ಕರೆದ್ರೆ ಯಾರು ಕರಿಬೇಕು? ನಿಖಿಲ್ ಕುಮಾರಸ್ವಾಮಿ ಅವರು ಕರಿಬೇಕು ಅಲ್ವಾ? ಅವ್ರು ಇರಬೇಕು. ಅವರು ಈಗ ಒಂಥರ ಡಿಫ್ಯಾಕ್ಟೋ JDS ಚೀಫ್ ಅವರು. ಯಾಕಂದ್ರೆ ಕುಮಾರಣ್ಣ ಡೆಲ್ಲಿಗೆ ಹೋದ್ರಿಂದ ರಾಜ್ಯ JDS ಎಲ್ಲ ನಿರ್ವಹಣೆ ಮಾಡುವರು ಚಲನಚಿತ್ರ ನಟರೂ ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು. ಸೊ ಅವರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಅವರು ನೀವು ನೋಡ್ಬೇಕು, ಅವ್ರು ಯಾರಿಗೆ ಬೇಕಾದ್ರೂ ಉಗಿದ, ಸಿದ್ದರಾಮಯ್ಯ ಬೇಕಾದ್ರೂ ಬೈತಾರೆ, ಟ್ರಂಪ್ ಬೇಕಾದ್ರೂ ಬೈತಾರೆ, ಪಂಪ್ ಬೇಕಾದ್ರೂ ಬೈತಾರೆ. ಅವ್ರಿಗೆ ಇಂಟರ್ನ್ಯಾಷನಲ್. ಅವ್ರನ್ನಾರು ಕರೆಯೋದು ಬಿಡ್ವಾ? ಅವ್ರನ್ನಾರು ಕರೆದ್ಬಿಟ್ಟು ಒಂದಿಷ್ಟು ಬಯಸ್ಬೋದಾಗಿತ್ತು, ಕರೆದೇ ಇಲ್ಲ ಕಣ್ರಿ. ನನಗೆ ಬೇಜಾರಾಗೋಯ್ತು. ಒಂಥರ ಇದು ಹೆಂಗೆ ಗೊತ್ತಾ, ಸೊ ಈ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಪರಸ್ಪರ ದೂರ ಇರೋ ಸ್ಥಿತಿ, ಮದುವೆ ಆಗಿದ್ದಾರೆ, ಒಟ್ಟು ಸಂಸಾರನೇ ಇಲ್ಲ ಪಾಪ. ಇನ್ನು ಮಕ್ಳು ಹೆಂಗಾಗ್ತವೆ? ಮಕ್ಕಳು ಅಂದ್ರೆ ಸರ್ಕಾರ. ಇವ್ರ ಸಂಸಾರದ ಮೂಲ ಉದ್ದೇಶ ಸರ್ಕಾರವನ್ನ ಅಧಿಕಾರ ಪಡೋದು ಮತ್ತು ಸರ್ಕಾರ ರಚಿಸೋದು. ಜೊತೆಯಾಗೇ ಇಲ್ಲ, ಮದುವೆ ಆಗಿದೆ, ಜೊತೆಯಾಗಿಲ್ಲ, ಮಕ್ಳು ಹೆಂಗಾಗ್ತಾರೆ ಸರ್? ಸೊ ಈ ರೀತಿ ಅವ್ರನ್ನ ಕರೆದಿಲ್ಲ, ಇದನ್ನ ಮಾಡಿಲ್ಲ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ಲಾಯ್ತು. ಅದು ಒಂದು ಕಡೆ. ಆದ್ರಿಂದ ಇವರು ಪಾಪ MLAಗಳು ಯಾರೋ ಒಬ್ಬಿಬ್ರು ಅಲ್ಲೆಲ್ಲ ಬಂದು ಓಡಾಡ್ತಿದ್ರು ಅಂತ ನೋಡ್ದೆ ನಾನು, ಬಿಟ್ರೆ ಬೇರೆ ಇಲ್ಲೇ ಇಲ್ಲ. ಒಟ್ಟಾರೆ ಏನಿದೆ ಈ ಉದ್ದೇಶ ಇದೆ, ಅದು ಎಲ್ಲದಕ್ಕಿಂತ ನಾನು ಗಂಭೀರವಾಗಿ ಹೇಳೋದಾದ್ರೆ ಈ ವಿಜೃಂಭಣೆ, ಸಂಭ್ರಮ ಇದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ಎಲ್ಲೋ ಒಂದು ಟೆನ್ಷನ್ ಆದರೆ, ಕಮ್ಯುನಲ್ ಟೆನ್ಷನ್ ಆದರೆ, ಇನ್ನೊಂದಾದರೆ ನಮಗೆ ನೋವಾಗಬೇಕು. ನಾವು ಈ ದೇಶವನ್ನು ಪ್ರೀತಿಸ್ತಾ ಇದ್ರೆ, ನಾವು ದೇಶಪ್ರೇಮಿ ಆಗಿದ್ರೆ, ನನ್ನ ದೇಶ ಒಡೆಯದಿರಲಿ, ನನ್ನ ದೇಶದಲ್ಲಿ ಆಂತರಿಕವಾಗಿ ಇಂತಹ ಬಿಕ್ಕಟ್ಟು ಉಂಟಾಗದಿರಲಿ, ನಾವು ಅಣ್ಣ ತಮ್ಮಂದಿರಂತೆ ಇರಬೇಕಾಗಿದೆ, ದೇಶವನ್ನು ಮುಂದುವರಿಸಬೇಕಾಗಿದೆ ಅನ್ನೋ ಮನಸ್ಥಿತಿ ಇರಬೇಕು. ಅವಾಗ ವಿಜೃಂಭಣೆಯಿಂದ ಕುಣಿದಾಡಲ್ಲ ಯಾರು, ನೋವಿನಲ್ಲಿ ಬೆಂದು ಹೋಗ್ತಾರೆ ಸರಿ. ಯಾರ್ಯಾರು ಅಮಾಯಕರು. ಸೊ ಆ ಹುಡುಗಿ ಏನೇ ಇರಲಿ, 12,000 ರೂಪಾಯಿ ಪೆಟ್ರೋಲ್ ಬಂಕನ್ನು ಕೆಲಸ ಮಾಡ್ತಿರೋ ಹುಡುಗಿ, ಅವಳನ್ನು ದಾರಿ ತಪ್ಪಿಸಿದ್ರಿ ಅಲ್ವಾ? ಅವಳಿಗೆ ಮೊದಲಿಂದನೂ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ರೀಲ್ಸ್ ಮಾಡೋ ಹುಚ್ಚು, ಗುಂಡು ಹಾಕೊಂಡ್ರೆ ಇದು ಮಾಡೋರೋ ಹುಚ್ಚು, ಬಾಟ್ಲಿ ತೋರಿಸ್ಕೊಳ್ಳೋ ಹುಚ್ಚು, ಬಿಯರ್ ಬಾಟ್ಲಿ ತೋರಿಸೋ ಹುಚ್ಚು ಅಲ್ವಾ? ಅದೆಲ್ಲ ಹೊರಗೆ ಬಂತ. ಸೊ ಆ ಮಹಿಳೆ ಏನು ರಿಪ್ರೆಸೆಂಟ್ ಮಾಡ್ತಾಳೆ ಪಾಪ, ಆ ಮುಗ್ಧ ಹುಡುಗಿಯನ್ನ ನಾನು ಫಿಕ್ಸ್ ಅಲ್ಲ, ಅವಳ ಬಗ್ಗೆ ಒಂದು ಸಣ್ಣ ಸಂತಾಪ, ಬೇಜಾರಿದೆ. ಯಾಕೀಗ? ಆದ್ರೆ BJP ಎಂತ ಹೆಣ್ಣು ಮಕ್ಕಳನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಅವಳು ರಿಪ್ರೆಸೆಂಟ್ ಮಾಡುವಂತ ಹೆಣ್ಮಕ್ಳು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಕೈಯಲ್ಲಿ ಬಾಟಲ್ ಹಿಡಿದಿರ್ಬೇಕಾ, ಗ್ಲಾಸ್ ಹಿಡಿದಿರ್ಬೇಕಾ, ಈ ಪ್ರಶ್ನೆಗಳು ಬರ್ತವೆ. ನೀವು ಹಿಂದುತ್ವ, ಹಿಂದೂ ಸಮಾಜ ಮೌಲ್ಯಗಳು ಅಂತ ಹೇಳ್ಬೇಕಾದ್ರೆ ನೀವು ಯಾವ ರೀತಿ ಮಹಿಳೆಯರನ್ನ ನೀವು ಪ್ರಾತಿನಿಧಿಕವಾಗಿ ಸ್ವೀಕಾರ ಮಾಡ್ತೀರಿ ಅಲ್ವಾ? ಇವತ್ತು ಮಹಿಳೆಯರಿಗೆ ಮಹಾನ್ ಅನ್ಯಾಯ ಆಗಿದೆ ಅಂತ BJP
ಯಾರೋ ವಕ್ತಾರರು ಅವರು ಇವ್ರು ಕೂಗೋದು ನೋಡಿದೆ. ಅಲ್ರಿ, ಲಾಠಿ ಚಾರ್ಜ್ಗೆ ಪೊಲೀಸರು ಆದೇಶ ನೀಡಿದ ಸಂದರ್ಭದಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ದೇನೆ ಚಾಕ್ಲೇಟ್ ಕೊಡ್ತಾರೆ ರೀ, ಐಸ್ ಕ್ರೀಮ್ ಕೊಡಿಸ್ತಾರ. ನೀವೆಲ್ಲ ಬಹಳ ಅದ್ಭುತವಾದ ಕಾರ್ಯ ಮಾಡ್ತಿದ್ದೀರಿ, ಬನ್ನಿ. ಅವಳು, ನನಗೆ ಎಷ್ಟು ದುಃಖ ಆಗೋದು ಅಂದ್ರೆ ಆ ಹುಡುಗಿಯ ಬಾಯಲ್ಲಿ ಸೂಮಕ್ಕಳಿಗೆ ಹುಟ್ಟಿದವರು, ನಮ್ಮ ಹಿಂದೂಗಳಲ್ಲಿ ಕೆಲವರು ಸೂಮಕ್ಕಳಿಗೆ ಹುಟ್ಟಿದವರು. ಯಾರನ್ನ ಟೀಕಿಸ್ತಾ, ಒಂದು ಮಹಿಳೆಯರಿಗೆ ಟೀಕಿಸ್ತಾ ಇದ್ದೀರಿ, ಎರಡನೇದಾಗಿ ನಮ್ಮ ಹಿಂದೂ ಸಮಾಜದ ಮಹಿಳೆಯರಿಗೆ ಅಂತಿದ್ದೀರಿ. ಅಂದ್ರೆ ಹಿಂದೂ ಸಮಾಜದ ಕೆಲವು ಹಿಂದೂಗಳು ಮುಸ್ಲಿಮರಿಗೆ ಹುಟ್ಟಿದವರು ಅಂತ ಹೇಳುವ ಮೂಲಕ ಅವರ ತಾಯಂದಿರು, ಹಿಂದೂ ತಾಯಂದಿರಿದಾರಲ್ಲ, ಅವರನ್ನ ಅವಮಾನಿಸ್ತಿದ್ದೀರಿ. ಇದು ಯಾವ ಸೀಮೆ? ಹಿಂದೂ ಧರ್ಮವನ್ನ ಪ್ರೀತಿಸೋ ಪರಿ ಇದು ಯಾವ ಸೀಮೆ? ಇದು ಯಾವ ರೀತಿ? ಇದು ಅಂತ ಜನರನ್ನ ನೀವು ಸಿದ್ಧ ಮಾಡಿ ಸಮಾಜದ ಒಳಗೆ ಬಿಡ್ತಿದ್ದೀರಿ. ಆದ್ರಿಂದ ನೀವು ಬೇರೆಯವರಿಗೆ, ನೀವು ಮುಸ್ಲಿಮರಿಗೆ ತೊಂದರೆ ಮಾಡ್ತಿರೋ ಬಿಡ್ತಿರೋ ಬೇರೆ, ಆದ್ರೆ ನೀವು ಹಿಂದೂ ಸಮಾಜಕ್ಕೆ ಒಳಗಡೆ ಬೆಂಕಿ ಇಟ್ಟು ನಾಶಪಡಿಸ್ತಿದ್ದೀರಿ. ಹಿಂದೂ ಸಮಾಜದಲ್ಲಿರುವ ಮಹಿಳೆಯರನ್ನ ನೀವು ಮಕ್ಕಳು ಅಂತ ಕರಿತಿದ್ದೀರಿ. ನಾನು ಆ ಶಬ್ದ ಹೇಳಾರೆ. ಹಿಂದೂ ತಾಯಂದಿರನ್ನ ಅಂತ ಕರೆಯುವುದು ಮತ್ತು ಅವರನ್ನ ಪೋಷಿಸುವವರು, ಅವರನ್ನ ಬೆಳೆಸುವವರು ನೀವು ಯಾವ ಸೀಮೆ? ಧರ್ಮಾತ್ಮರು? ಯಾವ ಧರ್ಮ ನಿಮ್ದು? ಇಂಥದ್ದು ನಡೆದಾಗ, ನಿನ್ನೆ ಇಂತಹ ಘಟ್ಟಗಳು ನಡೆದಾಗ ಮಕ್ಕಳು ಇನ್ನೊಂದು ಮತ್ತೊಂದು ಕುಣಿದಿದ್ದ ನೆನಪಿಗಾಗಿ ಇವತ್ತು ವಿಜೃಂಭಣೆನ, ಆ ನೆನಪಿಗಾಗಿ ನೀವು ಭಗವಾ ಜೇಂಡಾವನ್ನ ಎತ್ತಿ ಹಿಡಿದ್ರ, ಆ ನೆನಪಿಗಾಗಿ ಅಶ್ವಥ್ ನಾರಾಯಣ ಅವರನ್ನ 10 ಜನ ಹಿಡಿದು ಆಕಾಶದತ್ತಕ್ಕೆ ಎತ್ಬಿಟ್ಟು ಕೈಗಳನ್ನ ಕೆಳಗೆ ಮೇಲೆ ಎತ್ಬಿಟ್ಟು ಪಟ್ಟಿ ಹೊಡಿತಿದ್ರಲ್ಲ, ಯಾಕೆ? ಆತ್ಮ ವಿಮರ್ಶೆ ಮಾಡಿಕೊಳ್ಳಿ. ನಿಜವಾದ ದೇಶ ಪ್ರೇಮ ಯಾವುದು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಿಜವಾದ ಸ್ವಧರ್ಮ ಪ್ರೀತಿ ಅನ್ನೋದು ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದು ಸ್ವಧರ್ಮ, ಯಾವುದು ಪರಧರ್ಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದಿಲ್ಲದಿದ್ರೆ ನೀವು ಉಳಿಯಲಾರಿರಿ, ಈ ಭಾರತ ಅನ್ನುವ ದೇಶವನ್ನು ಉಳಿಸಲಾರಿರಿ. ಈ ಕಾರಣದಿಂದ ಎಂದೂ ಕೂಡ ಇತಿಹಾಸ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮನ್ನ ಕ್ಷಮಿಸಲ್ಲ, ನಿಜವಾದ ಧರ್ಮಾತ್ಮರು ನಿಮ್ಮನ್ನ ಕ್ಷಮಿಸಲ್ಲ, ಬದುಕಿಗೆ ಧರ್ಮ ಬೇಕು ಅನ್ನೋರು ನಿಮ್ಮನ್ನ ಕ್ಷಮಿಸಲ್ಲ. ಆದ್ರಿಂದ ಒಂದು ನಿಮಿಷ ಮೌನವಾಗಿ ನಿಮ್ಮ ಕೃತ್ಯಗಳ ಬಗ್ಗೆ ಯೋಚನೆ ಮಾಡಿ. ಎಲ್ಲವನ್ನ ಬಿಡಿ, ರಾಜಕೀಯವನ್ನು ಬಿಡಿ, ಮನೆಯ ಒಳಗಡೆ ಹೋಗಿ ಒಂದು ರೂಮಿನಲ್ಲಿ, ಒಂದು ಕೊಠಡಿಯಲ್ಲಿ ಶಾಂತವಾಗಿ ಕೂತ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಮನೆಯ ದೇವ್ರ ಕೋಣೆ ಇದ್ರೆ ಅಲ್ಲಿ ಕೂತ್ಕೊಳ್ಳಿ. ನಿಮ್ಮ ವರ್ತನೆ ಸರಿಯಾ ಅಂತ ಕೇಳಿ. ಆ ಜ್ಯೋತಿ ಅಂತ ಹುಡುಗಿಯನ್ನು ಸಿದ್ಧಪಡಿಸಿದ ನಿಮಗೆ ಒಂದು ನಿಮಿಷ ನಿಮ್ಮ ಹೃದಯ ಬಿಸಿ ತುಡಿಯದಿದ್ದರೆ, ನಿಮ್ಮ ಮನಸ್ಸು ನೀವು ತಪ್ಪು ಮಾಡಿದೆ ಅಂತ ಹೇಳದಿದ್ದರೆ, ನೀವು ಈ ಸಮಾಜಕ್ಕೆ, ಈ ದೇಶಕ್ಕೆ ಬಹುದೊಡ್ಡ ಕಂಟಕ ಅನ್ನೋ ಮಾತನ್ನ ಹೇಳಬೇಕಾಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.